ಮಾಡಿದ್ದಾರೆ, ಅದ್ರ ಬಗ್ಗೆ ನಾನು ಡಿಟೇಲ್ ಆಗಿ ಹೇಳ್ತಾ ಇದ್ದೀನಿ. ಇದರಲ್ಲಿ 6 ಜನ ಮಹಾರಾಷ್ಟ್ರದಿಂದ ಒಂದು MH ಪಾಸಿಂಗ್ ಗಾಡಿಯಲ್ಲಿ ರಾಮದುರ್ಗ ವಿಜಯಪುರ ಮಾರ್ಗದಲ್ಲಿ ಕಾಕನೂರು ಹತ್ತಿರ ಬಂದಿದ್ದರು. ಅಲ್ಲಿ ಊರಿಂದ ಸ್ವಲ್ಪ 2 ಕಿಲೋಮೀಟರ್ ದೂರ ಅವರು ಗಾಡಿ ಪಾರ್ಕ್ ಮಾಡಿದರು. ಗಾಡಿ ನಂತರ ಅವರು ಸ್ವಲ್ಪ ಅಲ್ಲಿ 1 ಅವರ್ ವೇಟ್ ಮಾಡಿದರು, ಅಕ್ಕಪಕ್ಕ ಯಾರಿದ್ದಾರೆ, ಏನು ಪಬ್ಲಿಕ್ ಇದ್ದಾರೆ ಅಥವಾ ಇಲ್ಲ. 1 ಅವರ್ ನಂತರ ರಾತ್ರಿ 10 ಗಂಟೆಗೆ ಅವರು ಈ ಊರ ಹತ್ತಿರ ಬಂದಿದ್ದರು. ಅಲ್ಲಿ ಸುಮಾರು 10 ಗಂಟೆಯಿಂದ 11 ಗಂಟೆ ತನಕ ಅಲ್ಲಿ ವೇಟ್ ಮಾಡಿದರು. ಅಲ್ಲಿ ವೇಟ್ ಆದ ನಂತರ ಅವರು ಗಾಡಿ ಡ್ರೈವರ್ಗೆ ನೀವು ಬೇರೆ ಕಡೆ ಹೋಗಿ 4 ಗಂಟೆಗೆ ಇಲ್ಲಿಗೆ ಬಂದು ನೀವು ಮತ್ತೆ ವಾಪಸ್ ಬಂದು ನಮ್ಮದು ಏನೂ ಫೋನ್ ಕಾಂಟ್ಯಾಕ್ಟ್ ಇರಲ್ಲ. ಅವರು 4 ಜನ, ಒಬ್ಬರು ಗಾಡಿಯಲ್ಲಿ ಇದ್ದು ಇನ್ನು 5 ಜನ ಬ್ಯಾಂಕ್ ಕಡೆ ಬಂದಿದ್ದರು. 5 ಜನ ಕೂಡ ಯಾವುದು ಫೋನ್ ಯೂಸ್ ಮಾಡ್ತಾ ಇರಲಿಲ್ಲ. ಪ್ಲಸ್ ಅವರು ಎಲ್ಲ ಗ್ಲೌಸ್, ಬಟ್ಟೆ, ಏನಾದರೂ ಐಡೆಂಟಿಫಿಕೇಷನ್ ಮಾರ್ಕ್ ಇರಬಾರದು, ಪ್ರೊಫೆಷ್ನಲ್ ಆಗಿ ಅವರು ಈ ಕಳ್ತನ ಮಾಡಿದ್ದಾರೆ. 5 ಜನ ಬ್ಯಾಂಕ್ ಹತ್ತಿರ ಬಂದಿದ್ದರು. ಅಲ್ಲಿ ಹಿಂದ್ಗಡೆ ಆಲ್ರೆಡಿ 6 ತಿಂಗಳು ಹಿಂದೆ ಅವರು ರೆಕ್ಕಿ ಮಾಡಿ ಹೋದರು. ಈ ಬ್ಯಾಂಕಲ್ಲಿ ಏನೇನು ನ್ಯೂನತೆ ಇದೆ, ಯಾವ ರೀತಿ ನಾವು ಒಳಗೆ ಹೋಗ್ಬೋದು, ಕ್ಯಾಮ್ರಾ ಯಾವ ಕಡೆ ಇದೆ, ಎಲ್ಲ ರೆಕ್ಕಿ ಮಾಡಿ ಹೋಗಿದ್ದರು. ಆ ಹಿಂದಗಡೆ ಒಂದು ಶಟರ್ ಇತ್ತು. ಒಂದು ಶಟರ್ ಇದ್ದಾಗ ಅದನ್ನು ಓಪನ್ ಮಾಡಿ ಅವರು ಎಂಟ್ರಿ ತೊಗೊಂಡ್ರು. ಎಂಟರ್ ಆದಾಗ ಇಮಿಡಿಯೇಟ್ಲಿ ಅವ್ರದ್ದು ಫಸ್ಟ್ ಕೆಲಸ ಏನಿತ್ತು, ಎಲ್ಲ CCTV ಕ್ಯಾಮ್ರಾಸ್ ಯಾವ ಕಡೆ ಇದೆ ಅಲ್ಲಿ CCTV ಕ್ಯಾಮ್ರಾ ಮೇಲೆ ಅವರು ಸ್ಪ್ರೇ ಹೊಡೆದಿದ್ರು. ಬ್ಲ್ಯಾಕ್ ಕಲರ್ ಸ್ಪ್ರೇ ಹೊಡೆದ ನಂತರ ನಮಗೆ ಅಲ್ಲಿ ತನಕ CCTV ಫುಟೇಜ್ ಗೊತ್ತಾಗಿದೆ. ಅಲ್ಲಿ ತನಕ 5 ಜನ 4 ಜನ ಮೂವ್ ಆಗ್ತಾ ಇದ್ದಾರೆ, ಸ್ಪ್ರೇ ಹೊಡಿತಾ ಇದ್ದಾರೆ. ಅಲ್ಲಿ ತನಕ ನಮಗೆ ಮೂವ್ ಆಗಿದೆ. ಆದ ನಂತರ ನಮಗೆ ಏನೂ ಗೊತ್ತಾಗಿಲ್ಲ. ಈಗ ಅದರಲ್ಲಿ ನೆಕ್ಸ್ಟ್ ಅವರು ಬ್ಯಾಂಕ್ ಮ್ಯಾನೇಜರ್ ರೂಮಲ್ಲಿ ಒಂದು ಲಾಕರ್ ಇತ್ತು, ಅದಕ್ಕೆ ಅವರು ಗ್ಯಾಸ್ ಕಟ್ಟರ್ ತಗೊಂಡು ಬಂದಿದ್ದು. ಆ ಗ್ಯಾಸ್ ಕಟ್ಟರ್ ಮುಖಾಂತರ ಓಪನ್ ಮಾಡಿದರು. ಆ ಲಾಕರಲ್ಲಿ, ಚಿಕ್ಕ ಲಾಕರಲ್ಲಿ ಅವರಿಗೆ ಏನೂ ಐಟಮ್ ಜಾಸ್ತಿ ಸಿಕ್ಕಲಿಲ್ಲ, ಡಾಕ್ಯುಮೆಂಟ್ಸ್ ಮಾತ್ರ ಸಿಕ್ತು. ಅದು ಆದ ನಂತರ ಅವರು ಮೇನ್ ಟ್ರೆಜರಿ ರೂಮ್ ಏನಿದೆ ಅದರಲ್ಲಿ 3 ಲಾಕರ್ ಇತ್ತು. ಅದೇ ಗ್ಯಾಸ್ ಕಟ್ಟರ್ ತಗೊಂಡು ಅವರು ಮೇನ್ ಲಾಕರ್ ಕಡೆ ಹೋದರು. ಅಲ್ಲಿ ಫಸ್ಟ್ ಲಾಕರ್ಗೆ ಅವರು ಗ್ಯಾಸ್ ಕಟ್ಟರ್ ಮುಖಾಂತರ ಓಪನ್ ಮಾಡಿದರು. ಅಲ್ಲಿ ಸುಮಾರು 34 ಲಕ್ಷದ್ದು ಗೋಲ್ಡ್ ಮತ್ತು ಕ್ಯಾಶ್ ಅವರಿಗೆ ಸಿಕ್ಕಿದ್ದು. ಇಲ್ಲಿ ತನಕ ಅವರಿಗೆ ಟೈಮ್ ಕಂಪ್ಲೀಟ್ ಆಯಿತು. ಅವರು ಏನು ತೀರ್ಮಾನ ಮಾಡಿದರು, ನಾವು 2 ಗಂಟೆ ತನಕ ಬ್ಯಾಂಕಲ್ಲಿ ಇರ್ತೀವಿ, ಆಮೇಲೆ ನಾವು 4 ಗಂಟೆಗೆ ಅಲ್ಲಿಗೆ ಹೋಗಬೇಕು ಅಂತ. ಅವರು ಮತ್ತೆ ಇನ್ನೊಂದು ಅವರು ಹೇಳ್ತಾ ಇದ್ದಾರೆ, ನಾವು ಇಂಟ್ರೋಗೇಷನಲ್ಲಿ ನಮಗೆ ಇನ್ನೊಂದು ಹೇಳಿದರು, ನಮ್ಮ ಗ್ಯಾಸ್ ಕೂಡ ಖಾಲಿ ಆಯಿತು. ಅದಕ್ಕೆ ಕಾರಣ ನಾವು 2 ಲಾಕರ್ ಟಚ್ ಮಾಡಿಲ್ಲ. ನಾವು ಈ ಇನ್ಸಿಡೆಂಟ್ ಆದ ನಂತರ ನಾವು ಸ್ಪಾಟ್ಗೆ ಹೋದಾಗ ಕೂಡ ನಮಗೆ 2 ಲಾಕರ್, ಬ್ಯಾಂಕ್ ಮ್ಯಾನೇಜರ್ ರೂಮಲ್ಲಿ ಏನು ಲಾಕರ್ ಇತ್ತು ಅದು ಗ್ಯಾಸ್ ಕಟ್ಟರ್ ಮುಖಾಂತರ ಓಪನ್ ಆಗಿತ್ತು, ಮತ್ತು ಮೇನ್ ಟ್ರೆಜರಿಯಲ್ಲಿ ಇನ್ನೊಂದು ಲಾಕರ್ ಮಾತ್ರ ಓಪನ್ ಆಗಿತ್ತು. ಇನ್ನೆರಡು ಓಪನ್ ಆಗಲಿಲ್ಲ. ನಮಗೆ ಕೂಡ ಡೌಟ್ ಬಂತು, ಇನ್ನೆರಡು ಯಾಕೆ ಓಪನ್ ಆಗಿಲ್ಲ, ಅಲ್ಲಿ ಕೂಡ ಐಟಮ್ಸ್ ಇದೆ, ಎಲ್ಲ ಇದೆ, ಯಾಕೆ ಓಪನ್ ಆಗಿಲ್ಲ. ಆ ಡೌಟ್ ಕೂಡ ಈಗ ಕ್ಲಿಯರ್ ಆಗ್ತಾ ಇದೆ ಇನ್ವೆಸ್ಟಿಗೇಷನ್ ನಂತರ. ಅವರು ಫಿಕ್ಸ್ ಟೈಮ್ ಡಿಸೈಡ್ ಮಾಡಿದ್ರು, ಅಷ್ಟರೊಳಗೆ ಏನು ಸಿಗುತ್ತೆ ಅಷ್ಟು ತೊಗೊಂಡು ಹೋಗ್ತೀವಿ ಅಂತ ಅವರು 2 ಲಾಕರ್ ಓಪನ್ ಮಾಡಿದರು. ಮತ್ತು ಅದೇ ಯಾವ ಪಾಯಿಂಟಲ್ಲಿ ಅವರು ಡ್ರೈವರ್ ಅಲ್ಲಿಗೆ ಬಿಟ್ಟು ಹೋದರು, ಅದೇ ಪಾಯಿಂಟಲ್ಲಿ ಅವರು ನಡ್ಕೊಂಡು ಹೋದರು. ಅಲ್ಲಿಂದ ಮತ್ತೆ ಸ್ವಲ್ಪ ಡೈವರ್ಟ್ ಈ ಡಿಟೂರ್ ತಗೊಂಡು ಅವರು ಮಹಾರಾಷ್ಟ್ರ ಕಡೆ ಹೋದರು. ಈ ಎಂಟೈರ್ ಗ್ಯಾಂಗಲ್ಲಿ 2 ಜನ UP ಅವರು ಇದ್ದಾರೆ. UPಯಲ್ಲಿ ಬದಾವ್ ಡಿಸ್ಟಿಕ್ ಅವರು ಇದ್ದಾರೆ. ಅವರು ಕೆಲವು ಹಿಂದೆ ಅಲ್ಲಿ ಕೇಸಲ್ಲಿ ಕೂಡ ನಮ್ಮ ತೆಲಂಗಾಣ ಅಕ್ಕಪಕ್ಕ ಸ್ಟೇಟಲ್ಲಿ, ಆಂಧ್ರ ಪ್ರದೇಶ್, ತಮಿಳುನಾಡು ಈ ಕೇಸಲ್ಲಿ ಕೂಡ, ನಮ್ಮ ಕರ್ನಾಟಕದಲ್ಲಿ ಕೂಡ ಬೇರೆ ಬ್ಯಾಂಕ್ ಕೇಸಲ್ಲಿ ಭಾಗಿಯಾಗಿದ್ದಾರೆ. ಇನ್ನಿಬ್ಬರು ಮಹಾರಾಷ್ಟ್ರ ಅವರು ಇದ್ದಾರೆ. ಇನ್ನಿಬ್ಬರು ಕೂಡ ಆರೋಪಿ ಇದ್ದಾರೆ. ನಾವು ಈಗ 4 ಜನಕ್ಕೆ ಅರೆಸ್ಟ್ ಮಾಡೋಕ್ಕೆ ಸಕ್ಸಸ್ ಆಗಿದ್ದೀವಿ. 2 ಜನಕ್ಕೆ ನಮ್ಮ UPಯಿಂದ ನಾವು ಕರ್ಕೊಂಡ್ಬಂದಿದ್ದೀವಿ, ಅವ್ರ ಕಡೆಯಿಂದ ಸ್ವಲ್ಪ ರಿಕವರಿ ಆಗಿದೆ. ಇನ್ನಿಬ್ಬರು ಜನಕ್ಕೆ ಮಹಾರಾಷ್ಟ್ರದಿಂದ ನಮ್ಮವರು ಕರ್ಕೊಂಡ್ಬಂದಿದ್ದಾರೆ. ಇನ್ನಿಬ್ಬರು ಇದ್ದಾರೆ, ಅವ್ರದ್ದು ಐಡೆಂಟಿಟಿ ನಾವು ಇಂಟೆನ್ಷನಲ್ ಆಗಿ ನಾನು ಡಿಸ್ಕ್ಲೋಸ್ ಮಾಡ್ತಾ ಇಲ್ಲ. ಈ 4 ಜನ ಬಗ್ಗೆ ನಾನು ಡಿಟೇಲ್ ಆಗಿ ತಮಗೆ ಹೇಳ್ತೇನೆ. ಈ ಪೂರ್ತಿ ಫಸ್ಟ್ ಇನ್ನೊಂದು ಸರಿ ನಾನು ಹೇಳೋದು ಇದ್ದರೆ, ಇದು ಪೂರ್ತಿ ಟಾಸ್ಕ್ ತುಂಬ ಡಿಫಿಕಲ್ಟ್ ಇತ್ತು, ತುಂಬ ಕಷ್ಟವಾಗಿ ಇತ್ತು. ಅವರು ಯಾವುದು ಫಿಂಗರ್ ಪ್ರಿಂಟ್ ನಮಗೆ ಸಿಗಲಿಲ್ಲ, ಯಾವುದು ಕ್ಯಾಮ್ರಾ ಮುಖಾಂತರ ನಮಗೆ ಏನು ಫೇಸ್ ಪರಿಚಯ ನಮಗೆ ಏನೂ ಸಿಗಲಿಲ್ಲ. ಅವರು ವೆಹಿಕಲ್ ಮೂವ್ಮೆಂಟ್ ಮುಂಚೆ ರೆಕ್ಕಿ ಮಾಡಿ ಬಂದಿದ್ದು. ಕ್ಯಾಮ್ರಾ ಅಲ್ಲಿ ಕೂಡ ನಮಗೆ ಏನು ಅಕ್ಕಪಕ್ಕ ಆಲ್ಮೋಸ್ಟ್ 60 ಕಿಲೋಮೀಟರ್ ಸರೌಂಡಿಂಗ್ ಆ ಬ್ಯಾಂಕಲ್ಲಿ ನಮ್ಮ ಟೀಮ್ ಅವರು ಕ್ಯಾಮ್ರಾ ಚೆಕ್ ಮಾಡಿಸಿದ್ದಾರೆ, ಆದರೆ ಅವ್ರಿಗೇನೂ ಸಿಕ್ಕಿಲ್ಲ. ಆದರೆ ಅವರು ನಾವು ಕೂಡ ಕ್ರ್ಯಾಕ್ ಮಾಡಲೇಬೇಕು, ಆ ಮೂಡಲ್ಲಿ ಹೋಗಿ ಅವರು ಕೆಲಸ ಮಾಡಿದ್ದಾರೆ. ಈಗಾಗಲೇ ನಮ್ಮ ಟೀಮ್ 3 ಸರಿ ಮಹಾರಾಷ್ಟ್ರಕ್ಕೆ ಹೋಗಿ ಬಂದಿದ್ದಾರೆ, 2 ಸರಿ UPಗೆ ಹೋಗಿ ಬಂದಿದ್ದಾರೆ, ರೆಕ್ಕಿ ಮಾಡಿದ್ದಾರೆ. ಸುತ್ತಮುತ್ತ ಈ ಥರ ಬ್ಯಾಂಕ್ ರಾಬ್ರಿ ಎಲ್ಲಿ ಆಯಿತು ಲಾಸ್ಟ್ 5 ಇಯರ್ಸಲ್ಲಿ ಎಲ್ಲ ಆರೋಪಿಗೆ ಟಚ್ ಮಾಡಿ ಬಂದಿದ್ದಾರೆ. ಅಲ್ಲಿ ಇನ್ವೆಸ್ಟಿಗೇಷನ್ ಯಾವ ಸ್ಟೇಜಲ್ಲಿ ನಡೀತಾ ಇದೆ, ಅವರಿಗೆ ಏನೇನು ಕ್ಲೂ ಸಿಕ್ಕಿದೆ, ಪರ್ಸ್ನಲಿ ಹೋಗಿ ಎಲ್ಲರಿಗೆ ಭೇಟಿ ಮಾಡಿದ್ದಾರೆ. ಬೇರೆ ಕಡೆ ಜೈಲ್ಗೆ ಹೋಗಿ ಕೂಡ ಹಳೆ ಅಫೆಂಡರ್ಸ್ ಯಾರಿದ್ದಾರೆ ಅವರಿಗೆ ಕೂಡ ಭೇಟಿ ಮಾಡಿದ್ದಾರೆ. ಇಷ್ಟೆಲ್ಲ ಎಫರ್ಟ್ ಆದ ನಂತರ ಅವರಿಗೆ ಸಕ್ಸಸ್ ಸಿಕ್ಕಿದೆ. ಅವರ ಕಾರಣ ನಮ್ಮ ಡಿಸ್ಟಿಕ್ಗೆ ಗೌರವ ಸಿಕ್ಕಿದೆ. 2 ಜನಕ್ಕೆ ನಾವು UPಯಿಂದ ಅರೆಸ್ಟ್ ಮಾಡಿದ್ದೀವಿ, 1 ತಿಂಗಳು ಆಯಿತು ಸುಮಾರು. ಅವರು ಇಬ್ಬರದ್ದು ಹೆಸರು ಮೊಹಮ್ಮದ್ ನವಾಜ್ ಹಸನ್ ಮತ್ತು ಕಮ್ರುಲ್ ಖಾನ್. ಅವರ ಕಡೆಯಿಂದ ನಾವು 198 ಗ್ರಾಮ್ ಗೋಲ್ಡ್ ಮತ್ತು 1.5 ಲಕ್ಷ ಕ್ಯಾಶ್, ಸುಮಾರು 1.5 ಲಕ್ಷ ಕ್ಯಾಶ್, ಟೋಟಲ್ ವ್ಯಾಲ್ಯೂ 26,30,000 ನಾವು ಸೀಸ್ ಮಾಡಿದ್ದೀವಿ. ಕೋರ್ಟ್ ಪರ್ಮಿಷನ್ ತಗೊಂಡು ಅದಕ್ಕೆ ನಾವು PF ಹಾಕಿದ್ದೀವಿ. ಇವತ್ತು 2 ಜನಕ್ಕೆ ಇವರು ನಿನ್ನೆ ಅರೆಸ್ಟ್ ಮಾಡಿ ಬಂದಿದ್ದಾರೆ, ಮತ್ತು ಕೋರ್ಟ್ ಪರ್ಮಿಷನ್ ತೊಗೊಂಡು ಹೋಗಿ ಮತ್ತೆ ವಾಪಸ್ ಮಹಾರಾಷ್ಟ್ರಕ್ಕೆ ಹೋಗಿ ಅಲ್ಲಿ ಹಾಜರು ಮಾಡಿ ಬಂದಿದ್ದಾರೆ. ಅವರಿಬ್ಬರದ್ದು ಹೆಸರು ಅಕ್ಷಯ್ ಅಂಬೋರೆ ಮತ್ತು ಕುನಾಲ್ ರಿಷಿ. ಇವರು ಇಬ್ಬರು ನಯಾಗಾಂವ್ ಮಹಾರಾಷ್ಟ್ರ ಅವರು ಇದ್ದಾರೆ. ಈ 4 ಜನ ಸೇರಿ ಆಫೆನ್ಸ್ ಮಾಡಿದ್ದಾರೆ. ಇವರೇ 4 ಜನ ಮೇನ್ ಪರ್ಸನ್.
ಈ 4 ಜನ ಮೇನ್ ಪರ್ಸನ್ಸ್ ಇದ್ದಾರೆ. ಇನ್ನಿಬ್ಬರು ಇದ್ದರು, ಒಬ್ಬರು ಡ್ರೈವರ್ ಮತ್ತು ಇನ್ನೊಬ್ಬರು ಪರ್ಸನ್. ಅವ್ರಿಗೆ ಇಂಟೆನ್ಷನಲ್ ಆಗಿ ನಾವು ಐಡೆಂಟಿಟಿ ಡಿಸ್ಕ್ಲೋಸ್ ಮಾಡ್ತಾ ಇಲ್ಲ. ನಮ್ಮ ಎಫರ್ಟ್ ಅವರಿಗೆ ಕೂಡ ಹಿಡಿಬೇಕು ಅಂತ ಕಂಟಿನ್ಯೂ ಇದೆ. ಈ ಇಬ್ಬರು ಕಡೆಯಿಂದ ನಮಗೆ ನಮ್ಮ ಕೇಸಲ್ಲಿ, ಇನ್ನೊಂದು ಸರಿ ನಾನು ರಿಪೀಟ್ ಮಾಡ್ತಾ ಇದ್ದೀನಿ, ನಮ್ಮ ಕೇಸಲ್ಲಿ ಇದು ಇಬ್ಬರು ಕಡೆಯಿಂದ ನಮಗೆ 30 ಗ್ರಾಮ್ ಗೋಲ್ಡ್ ಮತ್ತು 1.25 ಲ್ಯಾಕ್ ಕ್ಯಾಶ್ ಸಿಕ್ಕಿದೆ. ನಮಗೆ ಇನ್ನೊಂದು ಮೇಜರ್ ಹೆಮ್ಮೆದು ಇಶ್ಯೂ ಏನಿದೆ, ಈ ಇಬ್ಬರು ಕಡೆಯಿಂದ ತೆಲಂಗಾಣ ಅಲ್ಲಿ ರಾಯಲ್ಪರ್ತಿ ಪೊಲೀಸ್ ಸ್ಟೇಷನ್ ಕ್ರೈಮ್ ನಂಬರ್ 154/2024 ಕೂಡ ಇವರು ಇದೇ ರೀತಿ ಒಂದು ಬ್ಯಾಂಕ್ ಕಳ್ತನ ಮಾಡಿದರು. ಆ ಬ್ಯಾಂಕ್ ಕಳ್ತನದು 244.20 ಗ್ರಾಮ್ ಗೋಲ್ಡ್ ವರ್ತ್ 30 ಲ್ಯಾಕ್ ಪ್ಲಸ್ ಅದು ಕೂಡ ನಮಗೆ ಇಂಟ್ಯಾಕ್ಟಾಗಿ ನಮಗೆ ಪ್ರಾಪರ್ಟಿ ಸಿಕ್ಕಿದೆ. ತಮ್ಮ ಮುಂದೆ ಅದು ಕೂಡ ಪ್ರಾಪರ್ಟಿ ಇದೆ. ಸೊ ಈ ಆರೋಪಿಗೆ ಹಿಡಿಯುವಾಗ ನಮ್ಮ ಟೀಮ್ ಎಫರ್ಟ್ ಕಡೆಯಿಂದ ನಾವು 2 ಕೇಸ್ ಕ್ರ್ಯಾಕ್ ಮಾಡಿದ್ದೀವಿ. ನಮ್ಮ ಸ್ಟೇಟ್ದು ಒಂದು ಕೇಸ್ ಕ್ರ್ಯಾಕ್ ಮಾಡಿದ್ದೀವಿ, ತೆಲಂಗಾಣ ಸ್ಟೇಟ್ದು ಕೂಡ ನಾವು ಒಂದು ಕೇಸ್ ಕ್ರ್ಯಾಕ್ ಮಾಡಿದ್ದೀವಿ. ಓಕೆ, ಯಾವ ರಿಪೀಟ್ ಮಾಡಬೇಕು ಅಂತ? ಓಕೆ. ಯು ಪಿಯಿಂದ ಇಬ್ಬರು ಆರೋಪಿಗೆ ನಾವು ಅರೆಸ್ಟ್ ಮಾಡಿದ್ದೀವಿ. ಅವರಿಬ್ಬರದ್ದು ಹೆಸರು ಮೊಹಮ್ಮದ್ ನವಾಬ್ ಹಸನ್ ಮತ್ತು ಕಮ್ರೂಲ್ ಖಾನ್. ಅವ್ರ ಕಡೆಯಿಂದ 198 ಗ್ರಾಮ್ ಗೋಲ್ಡ್ ಮತ್ತು 1.55 ಲ್ಯಾಕ್ ಕ್ಯಾಶ್, ಟೋಟಲ್ ವ್ಯಾಲ್ಯೂ 26,30,000. ಬರೇ ಬದಾಮಿದು ಅಷ್ಟೇ. ಅದು ಏನು ಇನ್ಕ್ವೈರಿ ಅದನ್ನು ಹೇಳ್ತಾ ಇದ್ದೀನಿ. ಫಸ್ಟ್ ಅದೇ ಕೇಸ್. ಹಾಂ, ಅಲ್ಲ ಯು ಪಿ ಅದೇ ಈ ಬ್ಯಾಂಕ್ ರಿಲೇಟೆಡ್ ಮೊನ್ನೆ ನಾವು ಹಿಡಿದಿದ್ದೀವಿ, ಅದರ ಬಗ್ಗೆನೇ ಡಿಟೇಲ್ ಹೇಳ್ತಾ ಇದ್ದೀನಿ. ಹಾಂ, ಮಹಾರಾಷ್ಟ್ರದಿಂದ ಈ ಡೆವಲಪ್ಮೆಂಟ್ ಕ್ಯಾಶ್ ಇಲ್ಲ 1.25 ಲ್ಯಾಕ್ ಕ್ಯಾಶ್ ಸಿಕ್ಕಿದೆ ನಮಗೆ ಇವ್ರ ಕಡೆಯಿಂದ. ಕ್ಯಾಶ್ ಯೂಸ್ವಲಿ ನಾವು ಕ್ಯಾಶ್ ಏನಾದರೂ ಇದೆ ಅವರು ಖರ್ಚು ಮಾಡಿಬಿಡ್ತಾರೆ ಅಂತ. ಮೇನ್ ನಮಗೆ ಸಕ್ಸಸ್ ಸಿಕ್ಕಿದೆ ಅಂದರೆ ಪ್ರಾಪರ್ಟಿ ಸಿಗಬೇಕು. ಇವರ ಕಡೆಯಿಂದ ಒಂದು ಪಿಸ್ತೂಲ್ ಮತ್ತು 3 ಲೈವ್ ರೌಂಡ್ಸ್ ಕೂಡ ನಮಗೆ ಸಿಕ್ಕಿದೆ. ಬೇಕಾದರೆ ಇನ್ನೊಂದು ಅಫೆನ್ಸ್ಗೆ ಅವರು ತಯಾರಿ ಮಾಡ್ತಾ ಇರಬಹುದು, ಅದನ್ನು ಕೂಡ ನಾವು ಪ್ರಿವೆಂಟ್ ಮಾಡಿದ್ದೀವಿ ಅಂತ. ಇದರಲ್ಲಿ ನಮಗೆ ಮಹಾರಾಷ್ಟ್ರ ಪೊಲೀಸ್ ಮತ್ತು ಯು ಪಿ ಪೊಲೀಸ್ ಕೂಡ ನಮಗೆ ತುಂಬ ಸಹಾಯ ಮಾಡಿದ್ದಾರೆ. ಅಲ್ಲಿ ಇರುವ ಡಿಸ್ಟ್ರಿಕ್ಟ್ ಪೊಲೀಸ್ ಕೂಡ ನಮಗೆ ತುಂಬ ಸಹಾಯ ಮಾಡಿದ್ದಾರೆ. ರೆಕ್ಕಿ ಮಾಡಿದ್ದಾರೆ. ಯಾವುದು ಬ್ಯಾಂಕ್ ಆಫೆನ್ಸ್ ತಾವು ಹಿಂದೆ ಕೂಡ ಬ್ಯಾಂಕ್ ಆಫೆನ್ಸ್ ಬಗ್ಗೆ ನೋಡಿದರೆ ಅವರು ಫಸ್ಟ್ ಬರ್ತಾರೆ. ಪ್ರೊಫೆಷ್ನಲ್ ಕ್ರಿಮಿನಲ್ ಯಾವ ರೀತಿ ಇರ್ತಾರೆ, ಒಂದು ದಿನ ಬಂದು ನೋಡ್ತಾರೆ ಯಾವ ರೀತಿ ಅವ್ರಿಗೆ ಎಂಟ್ರಿ ಯಾವ ಕಡೆಯಿಂದ ನಾವು ತಗೋಬೋದು, ಆ ಬ್ಯಾಂಕಲ್ಲಿ ಏನು ವೀಕ್ನೆಸ್ ಇದೆ, ಕ್ಯಾಮ್ರಾ ಯಾವ ಕಡೆ ಇದೆ, ಅಲಾರ್ಮ್ ಸಿಸ್ಟಮ್ ಯಾವ ಕಡೆ ಇದೆ, ಲಾಕರ್ಸ್ ಮೇನ್ ಯಾವ ಕಡೆ ಇದೆ ಅಂತ ರೀತಿ ಇವರು ಕೂಡ ಮಾಡಿದ್ದಾರೆ. ಸ್ಟೇಟ್ ಬ್ಯಾಂಕ್ SBI ಬ್ಯಾಂಕೇ ಇದೆ. ಆ ಡಿಸ್ಟ್ರಿಕ್ಟು SBI ಬ್ಯಾಂಕ್. ಟೀಮ್ ಇದೆ, ಇವ್ರದ್ದು ಟೀಮ್ ಇದೆ. ಇಬ್ಬರು ಯು ಪಿ ಅವರು, ಇಬ್ಬರು ಮಹಾರಾಷ್ಟ್ರ ಅವರು. ಅವರೇ ಯು ಪಿ ಅವರು ಬಂದು ಇವರು ಮಹಾರಾಷ್ಟ್ರ ಅವರಿಗೆ ಅಪ್ರೋಚ್ ಆಗಿದ್ದಾರೆ. ಮತ್ತು ಇವರು ಎಲ್ಲ ಇನ್ನೂ ಇಬ್ಬರು ಇದ್ದರು, ಅವರು 6 ಜನ ಸೇರಿ ಆಫೆನ್ಸ್ ಮಾಡಿದ್ದಾರೆ. ಲೋಕಲ್ ಇನ್ವಾಲ್ವ್ಮೆಂಟ್ ನಮಗೆ ಇದರಲ್ಲಿ ಕಂಡು ಬಂದಿಲ್ಲ. ಬಂದೆ 6 ಮಂತ್ಸ್ ಹಿಂದೆ ಬಂದು ಒಂದ್ಸರಿ ನೋಡಿ ಹೋಗಿದ್ದಾರೆ ಅವರು. ಇಲ್ಲ, ನಮ್ಮ ಗಮನಕ್ಕೆ 6 ಜನ ಅಷ್ಟೇ ಇದ್ದಾರೆ ಅಂತ ಇದ್ದಾರೆ. 19 ಬೇಡ. ಇದರಲ್ಲಿ ನಮ್ಮ ಸ್ಟಾಫ್ ಬಗ್ಗೆ ನಾನು ಮೆನ್ಷನ್ ಮಾಡೋಕ್ಕೆ ಕೂಡ ಇಷ್ಟಪಡ್ತಾ ಇದ್ದೀನಿ. CM ಕುಮಾರ್ ಫಸ್ಟ್ ನಮ್ಮ ಅವರೇ ಖುದ್ದಾಗಿ ಯು ಪಿ ಹೋಗಿದ್ದರು, ಅವರೇ ಖುದ್ದಾಗಿ ಮಹಾರಾಷ್ಟ್ರ ಕಡೆ ಹೋಗಿದ್ದರು. ನಮ್ಮ ಕ್ರೈಮ್ PSI ವಿಜಯ್ ರಾಥೋಡ್ ಇದ್ದಾರೆ. ಫಸ್ಟ್ ಅವರು ಹೋಗ್ತಾಯಿದ್ರು, ತುಂಬ ದಿನ ಅವರು ಅಲ್ಲಿ ಕಷ್ಟಪಟ್ಟು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿದ್ದಾರೆ. ಅವರಿಗೆ ಒಂದ್ಸರಿ ಕನ್ಫರ್ಮೇಷನ್ ಸಿಕ್ಕಿದಾಗ ನಮ್ಮ ಇನ್ಸ್ಪೆಕ್ಟರ್ ಖುದ್ದಾಗಿ ಅವರೇ ಯು ಪಿಗೆ ಟ್ರಾವೆಲ್ ಮಾಡಿದ್ದಾರೆ. ಅಲ್ಲಿಂದ ಆರೋಪಿಗೆ ಇಲ್ಲಿ ತರೋದು, ಕೋರ್ಟ್ ಪ್ರೊಸೆಸ್ ಮುಖಾಂತರ ಕೋರ್ಟ್ ಪರ್ಮಿಷನ್ ತೊಗೊಂಡೋದು. ನಮಗೆ ಸ್ಟ್ರಿಕ್ಟ್ ಟೈಮ್ ಲೈನ್ಸ್ ಇರುತ್ತೆ, 24 ತಾಸಲ್ಲಿ ನಾವು ಪ್ರೊಡ್ಯೂಸ್ ಮಾಡಬೇಕು. ಅದು ಆಗಲ್ಲ ಅಂದರೆ ನಾವು ಕೋರ್ಟ್ ಪರ್ಮಿಷನ್ ತೊಗೊಂಡು ಮಾಡಬೇಕು. ಮತ್ತೆ ಇನ್ನೊಂದು ಸರಿ ಇಲ್ಲಿ ಪ್ರೊಡ್ಯೂಸ್ ಮಾಡಿ ಮತ್ತೆ ಅಲ್ಲಿ ಹೋಗಿ ರಿಕವರಿ ಮಾಡಿ ಪಂಚನಾಮ ಮಾಡಿ ವಾಪಸ್ ಬರಬೇಕು. 2 ಟ್ರಿಪ್ ಇವರು ಮಾಡಿದ್ದಾರೆ. ಅದರ ಜೊತೆಗೆ ಇವ್ರ ಜೊತೆಗೆ ಇವರು ಬೇರೆ ಟೀಮ್ ಫಾರ್ಮ್ ಮಾಡಿದರು. ನಾವು ಮಾಡಿದ್ದೀವಿ. ನಮ್ಮ ಇವರು ರಬ್ಕವಿ PSI, ಇದು ಕೆರೂರು PSI ರಬ್ಕವಿ ಅವರು ಕೂಡ ಅವರು ಕೆಲಸ ಮಾಡಿದ್ದಾರೆ. ನಳ್ಳೆ ಬದಾಮಿ PSI HK ನಳ್ಳೆ ಅವರು ಕೂಡ ಕೆಲಸ ಮಾಡಿದ್ದಾರೆ. ಸಿದ್ದಪ್ಪ ನಮ್ಮ PSI ಗುಲೆಟ್ ಕೂಡ ಅವರು ಕೂಡ ಇದರಲ್ಲಿ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಇವರು ಎಲ್ಲರದು ಹಾರ್ಡ್ ವರ್ಕ್. ಅವರಿಗೆ ನಾವು ಬೇರೆ ಕೆಲಸ ಕೊಟ್ಟಿದ್ದೀವಿ. ಒಬ್ಬರು CCTV ವೆರಿಫೈ ಮಾಡ್ತಾಯಿದ್ರು, ಒಬ್ಬರು ಟೋಲ್ ಗೇಟ್ ವೆರಿಫೈ ಹೋಗಿ ಎಲ್ಲ ಚೆಕ್ ಮಾಡ್ತಾಯಿದ್ರು, ಒಬ್ಬರು ಟವರ್ ಡಂಪ್ ಅನಾಲಿಸಿಸ್ ಮಾಡ್ತಾಯಿದ್ರು. ಎಲ್ಲರದು ಹಾರ್ಡ್ ವರ್ಕ್ ಕಾರಣನೇ ನಮಗೆ ಕೆಲವು ಲೀಡ್ ಸಿಗ್ತಾ ಇದ್ವಿ. ಮೋಸ್ಟ್ ಇಂಪಾರ್ಟೆಂಟ್ ಇದರಲ್ಲಿ ಏನಿದೆ, 3-4 ತಿಂಗಳು ಆದ ನಂತರ ಕೂಡ ಇವರು ಕಂಟಿನ್ಯೂಸ್ ಆಗಿ ಪರ್ಸ್ಯೂ ಮಾಡ್ತಾಯಿದ್ರು. ಸೊ ನಾವು ಕ್ರ್ಯಾಕ್ ಮಾಡಲೇಬೇಕು.
ಜನರಲಿ ಏನಾಗುತ್ತೆ ಇಂಥ ಕೇಸಲ್ಲಿ 1 ತಿಂಗಳು ನಾವು ಇಂಟೆನ್ಷನ್ ಆಗಿ ಪ್ರಯತ್ನ ಹಾಕ್ತೀವಿ, ಮತ್ತು ಬೇರೆ ಏನಾದರೂ ಕೆಲಸ ಇದ್ದಾಗ ಸ್ವಲ್ಪ ಅಟೆನ್ಷನ್ ಡೈವರ್ಟ್ ಆಗುತ್ತೆ, ಆಯಿತು ಮತ್ತೆ ನೋಡೋಣ. ಆದರೆ ಇವರು ನಿರಂತರವಾಗಿ ಇದರಲ್ಲಿ ಎಫರ್ಟ್ ಹಾಕಿದ್ದು, ಅದಕ್ಕೆ ಸ್ಪೆಷಲ್ ಕ್ರೆಡಿಟ್ ನಮ್ಮ DSP ಸರ್ಗೆ ಹೋಗುತ್ತೆ, ನಮ್ಮ ಮೆಹಂತೇಶ್ ಜಿದ್ದಿ ಸರ್ ಅಡಿಷನಲ್ SP ಅವರಿಗೆ ಹೋಗುತ್ತೆ. ಅವರು ಆಲ್ಮೋಸ್ಟ್ 3 ದಿವಸ 4 ದಿವಸಕ್ಕೆ ಹೋಗಿ ಒಂದ್ಸರಿ ಮೀಟಿಂಗ್ ಮಾಡ್ತಾಯಿದ್ರು, ಇದರಲ್ಲಿ ಏನು ಪ್ರೋಗ್ರೆಸ್ ಆಗಿದೆ, ಏನು ಸಿಕ್ಕಿದೆ. ಗ್ಯಾಸ್ ಸಿಲಿಂಡರ್ಸ್, ರಾಡ್ಸು, ಕಾರು. ಇವ್ರದ್ದು ಮೋಡಸ್ ಆಪರೆಂಟಿ ಏನಿದೆ, ಗ್ರಾಮೀಣ ಪ್ರದೇಶದಲ್ಲಿ ಯಾವ ಸ್ವಲ್ಪ ಸೆಕ್ಯೂರಿಟಿ ವೀಕ್ ಇದ್ದರೆ ಇಲ್ಲಿ ನಾವು ಎಂಟ್ರಿ ತಗೋಬಹುದು, ಅಲ್ಲಿ ಅಕ್ಕಪಕ್ಕ ಕ್ಯಾಮ್ರಾ ಇಲ್ಲ ಅಂದರೆ ಪಬ್ಲಿಕ್ ಜಾಸ್ತಿ ಇರಲ್ಲ. ನಾವು ಮೇನ್ ಸಿಟಿ ಬ್ರಾಂಚಸ್ ನೋಡಿದರೆ ಅಲ್ಲಿ ಪಬ್ಲಿಕ್ ಮೂವ್ಮೆಂಟ್ ರಾತ್ರಿ ತನಕ ಕೂಡ ಜಾಸ್ತಿ ಇರುತ್ತೆ. ಅಂಥವರು ಏನು ವೀಕ್ ಸೆಕ್ಯೂರಿಟಿ ಇರುವ ಬ್ರಾಂಚಸ್, ಸ್ಪೆಸಿಫಿಕ್ ಬ್ಯಾಂಕ್ ಹೇಳಲ್ಲ, ಅಂಥವರು ವೀಕ್ ಸೆಕ್ಯೂರಿಟಿ ಅವರಿಗೆ ಟಾರ್ಗೆಟ್ ಮಾಡ್ತಾಯಿದ್ದಾರೆ. ಈಗ ನಾವು ಕೆಳಗೆ ನಾವು ಡಿಸ್ಪ್ಲೇ ಮಾಡ್ತಾಯಿದ್ದೀವಿ, ನಾವು ಒರಿಜಿನಲ್ ಗ್ಯಾಸ್ ಕಟರ್, ರಾಡ್ಸ್ ಮತ್ತು ಗ್ಯಾಸ್ ಸಿಲಿಂಡರ್ ಕೂಡ ಇವ್ರ ಕಡೆಯಿಂದ ಸೀಸ್ ಮಾಡಿದ್ದೀವಿ. ಈ ಎಲ್ಲ ಎವಿಡೆನ್ಸ್ ಯಾಕೆ ಇಂಪಾರ್ಟೆಂಟ್ ಇದೆ, ಇದರಿಂದ ನಮಗೆ ಮತ್ತೆ ಅವ್ರಿಗೆ ಕನ್ವಿಕ್ಷನ್ ಸಿಗಬೇಕು. ಆ ಲೆಕ್ಕಕ್ಕೆ ಅವ್ರ ಕಡೆಯಿಂದ ಏನೇನು ಆ್ಯಕ್ಚುಲಿ ಕ್ರೈಮ್ಗೆ ಅವರು ಏನೇನು ಟೂಲ್ಸ್ ಯೂಸ್ ಮಾಡಿದ್ದಾರೆ ಅದನ್ನು ಕೂಡ ನಮ್ಮ ಇನ್ಸ್ಪೆಕ್ಟರ್ ಅವರು ಸೀಸ್ ಮಾಡಿದ್ದಾರೆ. ಅವ್ರದ್ದು ಬಟ್ಟೆ, ಆ ಟೈಮಲ್ಲಿ ಹಾಕುವ ಬಟ್ಟೆ, ಮಂಕಿ ಕ್ಯಾಪ್ಸ್ ಏನಿದೆ ಅದನ್ನು ಕೂಡ ಅವರು ಸೀಸ್ ಮಾಡಿದ್ದಾರೆ. ನಮ್ಮ ಇವರು ಕ್ರೈಮ್ ಸ್ಟಾಫ್ CM ಕುಮಾರ್, ಅಶೋಕ್ ಚೌಹಾನ್, MM ಶೋಲಾಪುರ್, ಆನಂದ್ ಗೋಲ್ಪನ್ವರ್, ರಾಜು ಒಡೆಯಾರ್, BA ವಾಲಿಕರ್, RS ಕರಿಂಗರ್, ಸುರೇಶ್ ಮುತ್ತಲ್ಗಿ, VN ಲಮಾನಿ, ಶ್ರೀಶೈಲ್ ನಾಡ್ಗಿರಿ, ಲಾಲ್ ಸಾಬ್ ನದ್ದಾಫ್, ರವಿ ದಾಸರ್, ಪ್ರವೀಣ್ ಘಾಟ್ಗೆ, ವಿಜಯ್ ತುಂಬಾಡೆ, ಮಂಜು ಸನ್ಗೋಡಿ, ಕಾಲಪ್ಪ ದಂದಾರ್ಗಿರಿ, ರವಿ ಮರೆಯನ್ವರ್, GS ಹೊಸಮನಿ, CM ಕೋಟಿ, BM ಮಂಗಲ್ವರ್, ಮಂಜುನಾಥ್ ಉಪ್ಪಾರ್, ಮಂಜುನಾಥ್ ಕುಂಡರ್ಗಿ, ಮಹಂತೇಶ್ ಹಾರ್ದೋಲಿ, CM ಮೇತ್ರಿ, ಚಂದ್ರು. ಮತ್ತು ಇವರು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ, ತುಂಬ ಡೆಡಿಕೇಟೆಡ್ ಆಗಿ ಕೆಲಸ ಮಾಡಿದ್ದಾರೆ. ಒಂದು ಟೀಮ್ ಇನ್ನೊಂದು ಬೇರೆ ಟೀಮ್ದು ಕೋಆರ್ಡಿನೇಷನ್ ತುಂಬ ಚೆನ್ನಾಗಿತ್ತು ಇದರಲ್ಲಿ.